ವಾಯುದೇವರು ಮುಖ್ಯ ಯಾವುದಕ್ಕೆ? ಜ್ಞಾನಕ್ಕೆ ಅಭಿಮಾನಿ ವಾಯುದೇವರು, ತತ್ವಜ್ಞಾನ ಕೊಡೋದು ಅವರು. ಆದ್ದರಿಂದಲೇ ವಾಯುದೇವರ ಮಹಿಮೆ ಬಹಳ ಗೋಪ್ಯವಾಗಿದೆ. ಎಲ್ಲ ಕಡೆ ಪ್ರಸಿದ್ಧಿ ಇರೋದು ಹನುಮಂತನ ಮಹಿಮೆ. ಎಲ್ಲ ಕಡೆ ದೇವಾಲಯ ಹನುಮಂತನ್ನೇ ನಾವು ಉಪಾಸನೆ ಮಾಡೋದು ಜಾಸ್ತಿ, ಹನುಮಂತ ದೇವರ ದೇವಾಲಯನೇ ಜಾಸ್ತಿ. ವಾಯುದೇವರ ಮೂಲ ರೂಪ ಇದೆಯಲ್ಲ, ಅದು ತತ್ವಜ್ಞಾನವನ್ನು ಕೊಡ್ತಕ್ಕಂಥದ್ದು. ಜ್ಞಾನಕ್ಕೆ ಅಭಿಮಾನಿ ರೂಪ, ಮೂಲ ರೂಪ. ಅದು ಹೇಗಿದೆ? ಹನುಮಂತ ಗೊತ್ತು ಎಲ್ರಿಗೂ ಕೂಡ. ಮುಖ ತಿರುಗಿಸಿದ್ದಾನೆ, ಕಪಿಯ ಮುಖ, ಆಮೇಲೆ ಸಂಜೀವನಿ ಹಿಡ್ಕೊಂಡಿರ್ತಕ್ಕಂಥದ್ದು, ಇಂಥ ರೂಪನೇ ಜಾಸ್ತಿ. ಮೂಲ ರೂಪ ಹೇಗಿದೆ? ಭಗವಂತನ ತೊಡೆ ಮೇಲೆ ಕೂತಿರ್ತಕ್ಕಂಥದ್ದು. ವಾಯುದೇವರ ಮೂಲ ರೂಪ ಚಿಂತನೆ ಹಾಗೆ ಮಾಡಬೇಕು. ಉದ್ಯದ್ರ ವಿಪ್ರಕರ ಸನ್ನಿಭಮಚ್ಯುತಾಂಕೆ ಸ್ವಾಸೀನಂ. ಈರಾಂಕ ರೂಪ ಅಂತಾರೆ. ಭಗವಂತ ಒಂದು ರೂಪ ಇದೆ, ಈರಾಂಕ ರೂಪ ಅಂತ. ಈರ ಅಂದರೆ ವಾಯುದೇವರು, ಅಂಕ ಅಂದರೆ ತೊಡೆ. ವಾಯುದೇವರನ್ನ ತೊಡೆ ಮೇಲೆ ಕೂಡಿಸ್ಕೊಂಡ ರೂಪ. ಅಂಥ ಚಿತ್ರಗಳು ಬಹಳ ಅಪರೂಪ. ಒಂದು ಕಡೆ ನೋಡಿದ್ದೆ, ಎಡಗಡೆ ತೊಡೆಯಲ್ಲಿ ಲಕ್ಷ್ಮೀದೇವಿ, ಬಲಗಡೆ ತೊಡೆಯಲ್ಲಿ ವಾಯುದೇವರು ಕೂತಿದ್ದಾರೆ. 4 ಕೈ ವಾಯುದೇವರಿಗೆ, 4 ಕೈ. 2 ಕೈಯನ್ನು ಪರಮಾತ್ಮನಿಗೆ ಕೈ ಮುಗಿದದ್ದು, ಅಂಜಲಿ ಬಂಧ ಮಾಡಿಕೊಂಡದ್ದು 2 ಕೈ. ಇನ್ನೊಂದು ಕೈಯಲ್ಲಿ, ಒಂದು ಕೈಯಲ್ಲಿ ಗದೆ, ಇನ್ನೊಂದು ಕೈಯಲ್ಲಿ ಅಭಯ ಮುದ್ರೆ, ಇನ್ನೆರಡು ಕೈ ಜೋಡಿಸಿರೋದು. ಈ ರೀತಿ 4 ಕೈಗಳಿಂದ ಭಗವಂತನ ಬಲಗಡೆ ತೊಡೆ ಮೇಲೆ ವಾಯುದೇವರು ಕೂತಿದ್ದಾರೆ. ಇದು ಮೂಲ ರೂಪ. ಅದನ್ನು ಚಿಂತನೆ ಮಾಡಿ ಬಳಿತ್ಥಾ ಸೂಕ್ತ ಹೇಳಬೇಕು. ಬಳಿತ್ಥಾ ಸೂಕ್ತ, ವಾಯುಸ್ತುತಿ ಹೇಳಬೇಕಾದ್ರೆ ಇದು ಮೂಲ ರೂಪ. ಚತುರ್ಭುಜ ವಾಯುದೇವರು, 2 ಕೈ ಜೋಡಿಸಿದ್ದು, ಇನ್ನೊಂದು ಕೈಯಲ್ಲಿ ಗದೆ, ಮತ್ತೊಂದು ಕೈಯಲ್ಲಿ ಅಭಯ ಮುದ್ರೆ. ಇದು ಜ್ಞಾನಪ್ರದ ರೂಪ ಅಂತ ಹೇಳ್ತಾರೆ, ಜ್ಞಾನಕ್ಕೆ ಅಭಿಮಾನಿ. ಅಂಥ ವಾಯುದೇವರ ಮಹಿಮೆ ವೆಂಕಟಾಚಲದಲ್ಲಿ ಬಂದಿದೆ.